ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಬುರುಡೇಘಟ್ಟ ಗ್ರಾಮದಲ್ಲಿ ಮಳೆಗಾಗಿ ಬಾಲಕರ ಮದುವೆ ಮಾಡಿರುವ ಘಟನೆ ನಡೆದಿದೆ. ಮಳೆಗಾಗಿ ಪ್ರಾರ್ಥಿಸಿ ಕಪ್ಪೆಗಳ ಕತ್ತೆಗಳ ಮದುವೆ ಮಾಡುವುದು ಸಾಮಾನ್ಯ. ಆದರೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬುರುಡೇಘಟ್ಟ ಗ್ರಾಮದಲ್ಲಿ ಬಾಲಕರ ಮದುವೆ ಮಾಡಿ ದೇವರ ಆರತಿ ಮಾಡಿರುವ ಘಟನೆ ಕಂಡುಬಂದಿದೆ. ಕಳೆದ ಒಂದು ತಿಂಗಳಿನಿಂದ ಮಳೆಯಿಲ್ಲದೆ ಬೆಳೆ ಒಣಗುತ್ತಿರುವ ಹಿನ್ನೆಲೆ ಗ್ರಾಮದ ಜನರು ಪ್ರತಿದಿನ ವರುಣನ ಕೃಪೆಗಾಗಿ ಕಾದು ಕುಳಿತಿದ್ದಾರೆ. ಆದರೂ ಮುಂಗಾರು ಕಾಣದ ಈ ಜನರು ಕೊನೆಗೆ ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ವಿಶೇಷವಾಗಿ ಪ್ರಾರ್ಥಿಸಿದ್ದಾರೆ. ವಧುವರರಿಬ್ಬರು ಇಲ್ಲಿ ಗಂಡು ಮಕ್ಕಳೇ. ಇಬ್ಬರಿಗೂ ವಧು ವರರ ಬಟ್ಟೆ ತೊಡಿಸಿ ಮದುಮಗಳನ್ನ ಸಿಂಗರಿಸಿ ಶಾಸ್ತ್ರಗಳನ್ನ ಮುಗಿಸಿದ್ರು. ಗ್ರಾಮದ ಹಿರಿಯರೆಲ್ಲ ಸೇರಿ ಬಾಲಕರಿಬ್ಬರಿಗೆ ಮದುವೆ ಮಾಡಿ ಮಳೆಗಾಗಿ ಕೋರಿದ್ದಾರೆ. ಆರತಿ ಮಾಡಿ ಎಲ್ಲ ಸೇರ್ಕೊಂಡು ಬಡ್ಕೊಂಡು ಅಚ್ಚುಕಟ್ಟಾಗ ಅವನ್ನ ಸೇವೆ ಮಾಡಿದೀವಿ. ಇನ್ನು ಅವನಿಗೆ ಬಿಟ್ಟಿತ್ತು ಹಿಂದಿಂದ ಸೇರ್ಕೊಂಡು ಜನಗಳು ಎಲ್ಲ ಹಿಂದಿನ ಕಾಲದವರೆಲ್ಲ ಸೇರ್ಕೊಂಡು ಹಿಂದಿನಿಂದಲೂ ಮಾಡಿದ್ರು. ಮಾಡಿದ್ರು. ಆಗ ಈಗಲೂ ಹಂಗೆ ಮಳೆ ಇಲ್ಲ ಅಂತ ಈಗಲೂ ಹಂಗೆ ಸೇರ್ಕೊಂಡು ಎಲ್ಲ 10 ಜನ ಸೇರ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವನ್ನ 9 ದಿವಸ ಪೂಜಿದೀವಿ. ಇವತ್ತು ಸ್ವಲ್ಪ ಸೊನೆ ಹಂಗೆ ಬಂತು. ಹೆಣ್ಣು ಗಂಡು ಮಾಡಿದ್ವು, ಆರತಿ ಮಾಡಿದ್ವು. ಮಳೆ ಬರುತ್ತೆ, ಆರಂಭ ಆಗುತ್ತೆ, ಮಳೆಗಾಲ ಆಗುತ್ತೆ ಅಂತ ನಮಗೆ ನೆನಪು ಐತೆ. ನೆನ್ಕೊಂಡು ಉಯ್ದು ಇವತ್ತು 9 ದಿವಸಕ್ಕೆ ಮುಗಿಸಿದೀವಿ. ಬಾಲಕರ ಮದುವೆ ಮಾಡಿ ಆರತಿ ಮಾಡಿದ್ರೆ ಮಳೆಯಾಗುತ್ತೆ ಎಂಬ ನಂಬಿಕೆ ಇದೆ. ನಂಬಿಕೆ ಹಿನ್ನೆಲೆ ನಿನ್ನೆ ರಾತ್ರಿ ಬಾಲಕರ ಮದುವೆ ಮಾಡಿ ಸಂಭ್ರಮಿಸಿದ್ರು. ಮದುವೆ ಬಳಿಕ ಮಕ್ಕಳನ್ನ ಗ್ರಾಮದಲ್ಲಿ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿದ್ರು. ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದ್ರು ಈ ಗ್ರಾಮದಲ್ಲಿ ಮಾತ್ರ ಹನಿ ಕಾಣದ ಜನರು ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಎಂದು ಪ್ರಾರ್ಥಿಸುತ್ತಾ ಮಳೆರಾಯನ ಆಗಮನಕ್ಕೆ ಕಾದು ಕುಳಿತಿದ್ದು, ಪೂಜೆಯಿಂದ ಗ್ರಾಮದ ಜನರಿಗೆ ವರುಣ ಬೇಗ ಕೃಪೆ ತೋರಲಿ ಎಂಬುದು ಎಲ್ಲರ ಆಶಯವಾಗಿದೆ.